ವಿಡಿಯೋ 12 ಸ್ಕೂಲ್ ಬಗ್ಗೆ ಅದ. 12 ಸ್ಕೂಲಿಗೆ ಇವತ್ತು ಒಂದು ಸಲ ರೀವಿಸಿಟ್ ಮಾಡ್ದಂಗೆ ಒಂಥರ. ಸೊ ಯಾರ್ಯಾರು 12 ಸ್ಕೂಲ್ದಾಗ ಕಲ್ತಿರಲ್ಲ ಅವ್ರು ಈ ವಿಡಿಯೋಗೆ ರಿಲೇಟ್ ಮಾಡ್ಬೋದು. ಯಾರು ಕಲ್ತಿಲ್ಲ ಅವ್ರಿಗೆ ಏನಂತ ಅಂದ್ರೆ ಒಂದು 12 ಸ್ಕೂಲ್ ಕಲ್ಚರ್ ಬಗ್ಗೆ ನಾವು ಹೇಳ್ದಂಗೆ ಅಲ್ಲಿಂದ ಮೆಮೊರೀಸು, ಅಲ್ಲಿ ಹೆಂಗೆ ನಡೀತಿತ್ತು ಕ್ಲಾಸಸ್ಸು, ಸ್ಪೋರ್ಟ್ಸು, ಅಲ್ಲಿಂದ ಎನ್ವೈರ್ನಮೆಂಟ್ ಹೆಂಗಿರ್ತದೆ ಅಂಥೇಳಿ ಇದು ವಿಡಿಯೋದಾಗ ನಾನು ಹೇಳ್ತೆ. ನಿಮ್ಗೆ ನೆನಪು ತರಿಸ್ತೆ, ನೀವು ಸ್ಕೂಲ್ನಾಗ ಇರ್ಲಾಕ ಏನೇನು ಮಾಡ್ತೀರಿ ಅಂಥೇಳಿ ನಿಮ್ಗೆ ನೆನಪು ಕೊಡ್ತೆ. ಸೊ ಮುಂಜಾನೆ ಸ್ಕೂಲಿಗೆ ಹೋಗ್ತಿದ್ರು ಎಲ್ಲರೂ. ಸ್ಕೂಲಿಗೆ ಹೋಗಿ ಹೋಮ್ವರ್ಕ್, ಕ್ಲಾಸ್ ವರ್ಕ್ ಎಲ್ಲ ತೋರಿಸಿ ಮಾಡಿ ಇಂಟ್ರೋವಲ್ ಬಿಡ್ತಿತ್ತು. ಇಂಟ್ರೋವಲ್ ಬಿಟ್ಟಾಗ ಶಾಲೆಯಿಂದ ಹೋಗ್ತೀರಿ. ಶಾಲೆಯಿಂದ ಹೋಗಿ ಬಾರಿಕಾಯಿ ತಿಂತೀರಿ, ಜಾಪುಳಕಾಯಿ, ನೇಳಿಕಾಯಿ ಅಂತ ಸಿಗ್ತೇವಲ್ಲ, ನೇಳಿಕಾಯಿ ತಿನ್ನಕ್ಕೆ ಹೋಗ್ತಿದ್ರಿ. ಆಮೇಲೆ ಮತ್ತು ವಾಪಸ್ ಬಂದು ಲಂಚ್ ಬಿಡ್ತಿತ್ತು. ಲಂಚ್ ಬಿಟ್ಟಾಗ ಏನು ಮಾಡ್ತಿದ್ರಿ, ಊಟಕ್ಕೆ ಬಿಟ್ಟಾಗ ಏನು ಮಾಡ್ತಿದ್ರಿ ಅಂದ್ರೆ ಎಲ್ಲರೂ ಊಟ ಮಾಡ್ತಿದ್ರಿ ಕೆಳಗೆ ಕುಂತು. ಅಲ್ಲೇ ಎಲ್ಲಿ ಸಿಕ್ಕಲ್ಲ ಗ್ರೌಂಡ್ನಾಗ, ಅಲ್ಲಿ ಗಾರ್ಡನ್ ಇತ್ತಲ್ಲ, ಗಾರ್ಡನ್ನಾಗ ಕುಂತು, ಪ್ರೈಮರಿದಾಗ ಗಾರ್ಡನ್ ಇತ್ತು, ಅಲ್ಲಿ ಎಲ್ಲದ ಹೆಲ್ಲಿ ಕುಂತು ಊಟ ಮಾಡೋದು ಜಲ್ದಿ ಊಟ ಮಾಡ್ತಿದ್ರು ಎಲ್ಲರೂ. ಯಾಕಂತಂದ್ರೆ ಕ್ರಿಕೆಟ್ ಆಡೋದಿರ್ತೈತಿ ಎಲ್ಲರಿಗೆ. ಸೊ ಊಟ ಮುಗಿಸ್ಕೊಂಡು ಎಲ್ಲರೂ ಏನು ಮಾಡ್ತಿರು, ಕ್ರಿಕೆಟ್ ಆಡ್ತಿರು. ಹುಡುಗರು ಕ್ರಿಕೆಟ್ ಆಡ್ತಿರು, ಹುಡುಗಿಯರು ಅದು ಬಾಲಿಂದ ದಪ್ಪೊಂದು ಅಂತ ಆಡ್ತಿದ್ರು. ದಪ್ಪೊಂದು ಅಂದ್ರೆ ಬಾಲ್ ಹಚ್ಚಿ ಹೊಡ್ಯೋದು ಒಬ್ಬರಿಗೆ ಅಂಥದ್ದು. ಮತ್ತು ಭಾಳ ಆಟಗಳಿರ್ತೀವಿ, ನಂಗೆ ನೆನಪಿ ಬರಲ್ಲ ಹೊಂಟದ. ಕುಂಟ್ಲಿಪಿ ಅಂತಾರ ಒಂದು ಭಾಳ ಆಟಗಳು ಆಡ್ತಿದ್ರು. ಆಮೇಲೆ ಮತ್ತು ಕ್ಲಾಸ್ ತೊಗೋತಿರು. ಮತ್ತು ಲಾಸ್ಟ್ ಪೀರಿಯಡ್ ಆಟದ ಪೀರಿಯಡ್ ಅಂತಿರ್ತಿತ್ತು. ಮತ್ತು ಆಟದ ಪೀರಿಯಡ್ದಾಗ ಭೀ ಎಲ್ಲರೂ ಹುಡುಗರು ಹೆಂಗೆ ಅಂದ್ರೆ ಆಟ ಆಡೋದ್ರಾಗೆ ಫುಲ್ ಬಿಸಿ, ಫುಲ್ ಸ್ಪೋರ್ಟ್ಸ್ದಾಗ ನಂಬರ್ 1 12 ಸ್ಕೂಲ್ ಅಂದ್ರೆ. ಸೊ ನಾ ಭೀ ಏನಂತಂದ್ರೆ ನಾ ಸೆಂಟ್ ಥಾಮಸ್ದಾಗಿದ್ದ. ಬಟ್ ಮಧ್ಯಾಹ್ನ ತಕ್ಕನೇ ಹೋಯ್ತಿದ್ದ ನಾ ಸ್ಕೂಲಿಗೆ. ಸೆಂಟ್ ಥಾಮಸ್ಗೆ ಮಧ್ಯಾಹ್ನ 12 ಸ್ಕೂಲ್ದಾಗೆ ಬರ್ತಿದ್ದ. ಕ್ಲಾಸಿಗೆ ಕೊಡ್ತಿದ್ದಿಲ್ಲ, ಅಲ್ಲೇ ಗಿಡದ ಕೆಳಗೆ ಕುಂತು ನೋಡ್ತಿದ್ದೆಲ್ಲ. ನನಗೆ ಅನಿಸ್ತಿತ್ತು ನೋಡಿದ್ರೆ ನಾ ಭೀ ಇಲ್ಲೇ ಕಲಿದಿತ್ತಪ್ಪ. ಬಟ್ ನನಗೆ ನಮ್ಮ ಮನೆಗೆ ಭೀ ಹೇಳ್ತಿದ್ದು, ನನಗೆ ಇಲ್ಲೇ ಹಾಕ್ರಿ 12 ಸ್ಕೂಲ್ದಾಗೆ ಹಾಕ್ರಿ ಅಂತ. ಸೊ ಆ್ಯಕ್ಚುಲಿ ನಾ ಅಲ್ಲಿ ಸೆಂಟ್ ಥಾಮಸ್ದಾಗ ಅರ್ಧ ಕಲ್ತಿದ್ದೆ, 12 ಸ್ಕೂಲ್ದಾಗ ಅರ್ಧ ಕಲ್ತಿದ್ದೆ. ಹಿಂಗೆ ಮಿಕ್ಸ್ ಆದಾಗ ಸಾಟರ್ಡೇ ದಿನ ಏನು ಮಾಡ್ತಿರು, ಎಲ್ಲರೂ ಹುಲ್ ಕೆತ್ತಿರು, ಎಲ್ಲ ಕ್ಲೀನಿಂಗ್ ಪ್ರೊಸೆಸ್ ಇರ್ತಿತ್ತು. ಸೊ ಅದು ಒಂಥರ ಫುಲ್ ಎಂಜಾಯಬಲ್ ಮೂಮೆಂಟ್. ಯಾಕಂದ್ರೆ ಕ್ಲಾಸ್ ತಪ್ಪಿಸಿ ಎಲ್ಲರಿಗೆ ಚಾನ್ಸ್ ಸಿಗ್ತೈತಿ. ಏನಂತ ಅಂದ್ರೆ ಹುಲ್ಲದು ತೆಗಿಲಕ್ಕ, ಮತ್ತು ಡ್ರಿಲ್ ಅದು ಮಾಡೋದು, ಎಕ್ಸಸೈಸ್ ಮಾಡಿಸ್ತಿರಲ್ಲ ಸಾಟರ್ಡೇ ದಿನ, ಶನಿವಾರ ದಿನ ಅದು. ಸೊ ಇವೆಲ್ಲ ಭಾಳ ಮೆಮೊರೀಸ್ ಅವ ಸ್ಕೂಲ್ನಾಗ. ನನಗೆ ಭೀ ಭಾಳ ಇಷ್ಟ ಇತ್ತು ಅಲ್ಲಿ ಕಲಿಬೇಕಂತ. ಬಟ್ ಅದು ಚಾನ್ಸ್ ನನಗೆ ಸಿಕ್ಕಿಲ್ಲ. ಬಟ್ ನೀವು ಅಲ್ಲಿ ಕಲ್ತೀರಿ, ನಿಮಗೆಲ್ಲ ಇದು ಮೆಮೊರೀಸ್ ಅಂದ್ರೆ ಇವೆಲ್ಲ ನೆನಪುಗಳು ಬರ್ತಾವೆ. ಸೊ ಎಷ್ಟೋ ಜನ ಅದಕ್ಕೆ ನೆನಪಿಗೆ ಹೆಂಗೆ ಅಂದ್ರೆ ವಾವ್ ಅಂಥೇಳಿ ಅಂದ್ರೆ ಹಿಂಗೆ ಚೆಂದಾಗಿ ಮೆಮೊರೀಸ್ಗಳು ನೆನಪಿಸ್ಕೋತ್ರಿ. ಥೋಡೆ ಮಂದಿ ಬೈತ್ರಿ, ಥೋಡೆ ಮಂದಿ ಮಿಸ್ ಮಾಡ್ಕೋತ್ರಿ, ಏನೋ ಒಂದು ಎಲ್ಲ ಹಿಂಗೆ ಯಾವನೋ ಒಂದು ಇಮೋಷನ್ ಅನ್ಕೊ. 12 ಸ್ಕೂಲ್ ಅಂದ್ರೆ ಒಂದು ಸ್ಕೂಲ್ ಇಲ್ಲ, ಅದೊಂದು ಇಮೋಷನ್ ಇದ್ದಂಗೆ ಅದ. ಯಾಕಂದ್ರೆ ನಿಮ್ಗೆ ಹೆಸರು ತೊಗೊಂಡಾಗ ನಿಮ್ಮ ತಲೆಗೆ ಏನರೋ ಒಂದು ಬರ್ತದೆ, ಒಂದು ಸಿಟ್ಟು, ಪ್ರೀತಿ, ಒಂದು ನಿಮ್ದು ಫಸ್ಟ್ ಲವ್ ಎಲ್ಲ ನೆನಪು ಬರ್ತಿರ್ಬೇಕು. ಶಾಲೆಗಿರ್ಲಕ್ಕೆ ನೀವು ಹೆಂಗೆ ಪ್ರೈಮರಿ ತನ ಆಡೋದ್ರಾಗ ಫುಲ್ ನಿಮ್ಮ ಲೈಫ್ ಹೋಯ್ತದೆ. ಹೈಸ್ಕೂಲ್ ಬರ್ತೀರಿ, ಹೈಸ್ಕೂಲ್ ಬಂದಾಗ ಏನದ ಅಂದ್ರೆ ಮನೇಲಿಂದ ಓದು ಬರೀ ಅಂಥೇಳಿ ಪ್ರೆಷರ್ ಹಾಕ್ಲಕ್ಕೆ ಚಾಲು ಮಾಡ್ತಿರು. ಎಲ್ಲ ಮನೆ ಹೊಡಿತಾರೆ, ಟ್ಯೂಷನ್ಗೆ ಅದು ಹಾಕ್ತಿದ್ರು, ಟ್ಯೂಷನ್ಗೆ. ಆಮೇಲೆ ಏನಂಗೆ ಸೊ ಹೈಸ್ಕೂಲ್ ಬಂದಾಗ ಏನದ ಸೀನ್ ಅಂತಂದ್ರೆ ಮನೆಗಿಂದ ಓದಂಥೇಳಿ ಪ್ರೆಷರ್ ಹಾಕ್ಲಕ್ಕೆ ಚಾಲು ಮಾಡ್ತಾರೆ. ಓದ ಬರೀನೇ ಒಂದು ಹುಡುಗಿ ಇಷ್ಟ ಬರ್ತಾಳೆ. ಆಮೇಲೆ ಏನಂತಂದ್ರೆ ಆಕಿ ಹ್ಞೂ ಅಂತಾಳೆ ಇಲ್ಲ ಅಂಥೇಳಿ ಅದೊಂದು ಟೆನ್ಷನ್ನು. ಆಕಿ ಅಂದಳು ಅಂದ್ರೆ ಅದೊಂದು ಟೆನ್ಷನ್ನು. ಆಕಿನ ಹಿಂದೆ ಫಾಲೋ ಮಾಡೋದು ಅದೊಂದು ಟೆನ್ಷನ್ನು. ಸೊ ಇವೆಲ್ಲ ಮೆಮರೀಸ್ ಇರ್ತಾವ ನಿಮ್ಮ ಸ್ಕೂಲ್ ಲೈಫ್ದಾಗ. ನೋಡ್ರಿ, ಇನ್ನೂ ಭೀ ಸ್ಕೂಲ್ನಾಗ ಹೆಂಗೆ ನಡೆದ ಫಂಕ್ಷನ್ ಅಂತ ಹೇಳಿದ್ದು ವಿಡಿಯೋ ಮಾಡಿದ್ದೇನೆ. ಇದು ಕಲ್ಚರ್ ಇನ್ನೂ ಭೀ ಕಂಟಿನ್ಯೂ ಆಗ್ಲತ್ತದ. 12 ಸ್ಕೂಲ್ದಾಗ ಏನಾಯ್ತಿತ್ತು ಮೊದಲು ಇನ್ನೂ ಕೂಡ ಆಗ್ಲತ್ತದ. ಮತ್ತು ಪೈಲಕ್ಕಿಂತ ಚಂದ ಆಗಲ್ಲ. ಬಟ್ ಪೈಲೆ ಹಂಗೆ ನಾವು ಸ್ಕೂಲ್ ಇರ್ಲಕ್ಕಂತೇಳಿ ಫುಲ್ಲು ಟ್ರೈ ಮಾಡತ್ತಾರ. ಸೊ ಸ್ಕೂಲಿಗೆಲ್ಲ ಪೇಂಟಿಂಗು, ಕ್ಲೀನಿಂಗು. ಸೊ ಈ ಕ್ರಿಸ್ಮಸ್ದಾಗೆಲ್ಲ ಚಂದ ಡೆಕೋರೇಷನ್ ಮಾಡಿ ಚಂದ ಸೆಲೆಬ್ರೇಟ್ ಮಾಡ್ಬೇಕಂತೇಳಿ ನಮ್ಮದೊಂದು ಪ್ರಯತ್ನನೇ ಅಂತಾರೇನೋ ಇತ್ತು. ಸೆಲೆಬ್ರೇಟ್ ಎಲ್ಲ ಮಾಡಿದೆವು. ನೋಡ್ರಿ ಹೆಂಗೆ ಬಂದಂಥ ವಿಡಿಯೋ. ಸ್ಕೂಲ್ನಾಗ ಕಲ್ತು ಹೋಗಿನವರು ಮತ್ತು ಸ್ಕೂಲಿಗೆ ಒಳ್ಳೇದಾಗಲಿ ಅಂತ ಬಯಸೋರೆಲ್ಲ ಸ್ಕೂಲಿಗೆ ಬಂದಿದ್ದರು ಅವ್ದು ಫಂಕ್ಷನ್ ದಿನ. ಮತ್ತು ಸೊ ಈ ಫಂಕ್ಷನ್ನಾಗ ಎಲ್ಲರಿಗೂ ಇನ್ವೈಟೆಡ್ ಇತ್ತು. ಯಾರ್ಯಾರು ಈ ಸ್ಕೂಲ್ನಾಗ ಕಲ್ತಿರಲ್ಲ ಅವರೆಲ್ಲರೂ ಬರ್ಬೇಕಂತಿತ್ತು. ಬಟ್ ಮೋಸ್ಟ್ ಆಫ್ ದ ಪೀಪಲ್ ಬಂದಿರಲಿಲ್ಲ. ಬಟ್ ಭಾಳ ಜನ ಬಂದಿದ್ದರು ಆಲ್ರೆಡಿ. ಚೆಂದ ಆಯ್ತು ಫಂಕ್ಷನು. ಎಷ್ಟೋ ವರ್ಷಗಳ ಆದಮೇಲೆ ಈ ಟೈಪ್ ಸೆಲೆಬ್ರೇಷನ್ ಅದಾಯಿತು. ಚೆಂದ ಅನ್ನಿಸ್ತು. ಸ್ಕೂಲು ಭಾಳ ಜನ ಅಂದರು ಬಂದಾಯ್ತದ, ಯಾರೂ ಇಲ್ಲ ಅಂದರು. ಆಮೇಲೆ ಭಾಳ ಜನ ಇದ್ದರು ಕನ್ಸರ್ನ್ ತೋರಿಸ್ಲತ್ತೀವಿ ಸ್ಕೂಲಿನ ಬಗ್ಗೆ. ಯಾರೇ ಸ್ಕೂಲ್ ಬಂದಾಗ್ಬಾರ್ದಪ್ಪ, ಹಿಂಗೆ ಚಾಲೂ ಇರಬೇಕು, ಎಲ್ಲ ಸ್ಟೂಡೆಂಟ್ಸ್ ಎಲ್ಲ ಪೈಲೆ ಬರಬೇಕಂತ.
ಎಷ್ಟೊಂದು ಮಂದಿ ಹೇಟ್ ಮಾಡಿದ್ರು, ಎಷ್ಟೊಂದು ಮಂದಿ ಪ್ರೀತಿ ಮಾಡಿದ್ರು, ಎಷ್ಟೊಂದು ಮಂದಿ ಬಂದಾಗಲಿ ಅಂತೇಳಿ ಫೈಟ್ ಮಾಡಿದ್ರು, ಎಷ್ಟೋ ಮಂದಿ ಅದು ಸ್ಕೂಲಿಗೆ ಸಿಂದಾಯ್ಕ್ಲಕ್ಕೆ ಫೈಟ್ ಮಾಡಿದ್ರು. ಬಟ್ ಇವೆಲ್ಲ ಜಗಳ ಕಿರಿಕಿರಿ ಎಲ್ಲ ಬಿಟ್ಟು ಬಿ ಸ್ಕೂಲ್ ಒಂಥರ ಹಿಂಗೆ ಅಮರ್ ಅಂತಾರಲ್ಲ, ಅಮರ್ ಅಂದ್ರೆ ಹಿಂಗೆ, ಅಮರ್ ಅಂದ್ರೆ ಏನೋ ಕನ್ನಡದಾಗ ಒಟ್ಟು ಗೊತ್ತಿಲ್ಲ, ಅಮರ್. ಸೊ ಸ್ಕೂಲ್ ಇನ್ನ ಬಿ ನಡೀತಾ ಬರ್ತದ. 100 years ಆಫ್ ಎಕ್ಸ್ಪೀರಿಯನ್ಸ್ ವಿತ್ ಡೀಲಿಂಗ್ ಆಲ್ ದ ಟೈಪ್ ಆಫ್ ಸ್ಟೂಡೆಂಟ್ಸ್, ಆಲ್ ಟೈಪ್ ಆಫ್ ಪೀಪಲ್. ನಾ ಬಿ ಒಂದು 12 ಸ್ಕೂಲ್ ಸ್ಟೂಡೆಂಟ್ ಆಗಿ ಈ ವಿಡಿಯೋ ಮಾಡತ್ತಿದ್ದೆ. ಭಾಳ ಖುಷಿ ಅದ ನನಗೆ. ನೀವು ಒಂದು 10 ವರ್ಷ ಕಲ್ತಿರ್ಬೇಕಲ್ಲ 12 ಸ್ಕೂಲ್ದಾಗ, 1 to 10th. ಬಟ್ ನಂದು ಎಕ್ಸ್ಪೀರಿಯನ್ಸ್ ಎಲ್ಲ ಹೆಂಗದ ಅಂತಂದ್ರೆ, ನಾ ಒಂದು 22 23 ಇಯರ್ಸ್ದಾಗ ಇದ್ದಿದೆ ಅಂದ್ರೆ 3 ವರ್ಷದವ ಇರ್ಲಕ್ಕೆ ನಾ 12 ಸ್ಕೂಲ್ದಾಗ ಬರೋದು ಸ್ಟಾರ್ಟ್ ಮಾಡ್ದೆ. ನಮ್ಮ ಅಣ್ಣನ ಸಂಗಟ ಹೋಗಿ ಕೂಡ್ತಿದ್ದು ಮಾಡ್ತಿದ್ದ. ಸೊ ಸ್ಕೂಲ್ ಗೀಲೆಲ್ಲ ಮುಗೀತು, ನಾ ಕಾಲೇಜ್ ಭೀ ಮುಗೀತು. ಬಟ್ ಇನ್ನೂ ಭೀ ಸ್ಕೂಲ್ನಾಗೆ ಇರ್ತೇನೆ. ನಾ 20 years ನಾ ಸ್ಕೂಲ್ನಾಗೆ ಇದ್ದ. ಕ್ಲಾಸಿಗೆ ಅಂದ್ರೆ ಕಲ್ತಿಲ್ಲ, ಬಟ್ ನಾವು ಯಾವಾಗ ಭೀ ಶಾಲೆಗೆ ಇದ್ದಂಗೆ ಒಂಥರ. ಸೊ ಸ್ಕೂಲ್ ಅಂತ ಅಂಬಲ್ಲ, ನಾವು ಶಾಲೆ ಅಂತೇವೆ. ಎಲ್ಲಿದ್ರಿ ಅಂದ್ರೆ ಶಾಲೆಗೆ ಅಂತ. ನಮ್ದು ಈಗ ಭೀ ಯಾರು ಭೀ ಫ್ರೆಂಡ್ಸ್ ಹಚ್ಚಿದ್ರು ಅಂದ್ರೆ ಅವರೇ ಹಚ್ಚಿ ಎಲ್ಲಿದ್ದು ಶಾಲೆಗ ಅಂತ ಕೇಳ್ತಾರೆ. ಸೊ ಶಾಲೆಲಿಂದ ಅಷ್ಟು ನಮ್ದೊಂದು ಅಟ್ಯಾಚ್ಮೆಂಟ್ ಅದ. ಇಟ್ಸ್ ಲೈಕ್ ಅ ಹೋಮ್ ಫಾರ್ ಅಸ್. ಸೊ ನೀವೆಲ್ಲ ರಿಲೇಟ್ ಮಾಡ್ಬೋದು ಇದು ವಿಡಿಯೋಕ್ಕೆ ನೋಡಿ. ಸೊ ಲೆಟ್ಸ್ ಗೋ ಆ್ಯಂಡ್ ಎಂಜಾಯ್ ದ ಕ್ಲಿಪ್ಸ್. ನೋ ವಾಟ್ ಐ ಆಮ್ ಸೇಯಿಂಗ್ ಬೇಬಿ, ಲೆಟ್ಸ್ ಗೋ. ಸೊ ವೆಲ್ಕಮ್ ಬ್ಯಾಕ್ ಅಗೇನ್. ಇವತ್ತು 12 ಸ್ಕೂಲ್ದಾಗ ನಾವು ಕ್ರಿಸ್ಮಸ್ ಸೆಲೆಬ್ರೇಷನ್ ಅದ. ಎಷ್ಟೋ ವರ್ಷಗಳು ಬಾದು ಸ್ಕೂಲಿಗೆ ಏನಂತಾರ ಪೇಂಟ್ ಗಿಂಟ್ ಎಲ್ಲ ಮಾಡಿಸಿ, ಬೌಂಡ್ರಿ ವಾಲಿಗೆಲ್ಲ ಪೇಂಟ್ ಮಾಡಿಸಿ, ಇಲ್ಲಿಂದ ಹಣ್ಣು ಕಾಣಿಸ್ಬೇಕು. ಆಮೇಲೆ ಏನದ ಇದು ಸೆಲೆಬ್ರೇಷನ್ ಮಾಡತ್ತಿದ್ದೆವು, ನೀವು ನೋಡ್ಬೋದು. ಎಲ್ಲ ಕ್ಲಿಪ್ಸ್ ಎಲ್ಲ ಹಾಕ್ತೆ. ಸೊ ಇಲ್ಲಿ ನಾ ಬಿ ಇಲ್ಲೇ ಕಲ್ತಿದ್ದೆ ಆಕ್ಚುಲಿ. ಯಾಕಂದ್ರ ಮಧ್ಯಾಹ್ನ ತನಕ ನಾ ಸೆಂಟ್ ಥಾಮಸ್ ಹೋಗಿ ಮಧ್ಯಾಹ್ನದಿಂದ ಇಲ್ಲೇ ಬರ್ತಿದ್ದ. ನಾವೇ ಮಧ್ಯಾಹ್ನ ಶಾಲೆ ಇಲ್ಲೇ ಕಲ್ತಿದೆ. ಸೊ ಇಲ್ಲಿ ಕಲ್ತಿರೋರು ಭಾಳ ದೊಡ್ಡ ದೊಡ್ಡ ವ್ಯಕ್ತಿ ಆಗ್ಯಾರ. ಸೊ ನನಗೆ ಅನ್ಸಿದಿಲ್ಲ ಇದು ದೊಡ್ಡ ವ್ಯಕ್ತಿ ಐತೆ ಅಂತ ಹೇಳಿ. ಬಟ್ ಅಂತ್ರಿ ದೇವ್ರ ಆಶೀರ್ವಾದ ಮಾಡ್ಯಾರ. ಅದ್ರ ಕಡೆ ಇವತ್ತು ಹಿಡಿದು ದೊಡ್ಡ ವ್ಯಕ್ತಿ ಆಗಿದ್ದಾನ. ಎಲ್ಲರಿಗೂ ಧನ್ಯವಾದಗಳು. ನಿಂದ್ರಣ ಕ್ಲೋಸ್ ಅಪ್ ಶಾಟ್ ತೋತೇನೆ. ಈಗ ಅಣಬಿ ಇಲ್ಲೇ ಓದಿ ಅಣಬಿ ಟೀಚರ್ ಆಗ್ಯಾನ ನೋಡ್ರಿ. ನೋಡಿದ್ರಿ ಅಣ್ಣ, ಒಂದೆರಡು ಕ್ರಿಸ್ಮಸ್ ಸೆಲೆಬ್ರೇಷನ್ ಎಲ್ಲ ನಿಮಗೆ ಹೆಂಗ ಅನಿಸ್ತು? ಎಲ್ಲ ಸುಣ್ಣ ಗಿಣ್ಣ ಹಚ್ಚಿ ಮತ್ ಪೈಲೆ ಗಪ್ಲೆ ಬೆಳಕ್ ಬಂದ ಶಾಲ್ಯಾಗ ಹೆಂಗ ಅನ್ಸ್ಲತ್ತಣ್ಣ? ಸಂತೋಷ ಆಯ್ತು. ಸ್ಕೂಲಿಗೆ ಬಂದಾಗ ಹಳಿ ನೆನ್ಗಳು ಹೊಂಟಾವ. ಹೆಂಗ ಆತಂದ್ರ ನಾವು ಜಾಂಟಿ ಸೆಂಟ್ ಥಾಮಸ್ ಮಧ್ಯಾಹ್ನ ಇಂಟರ್ವ್ಯೂ ಓಡಿ ಬಂದಾಗ ಇಲ್ಲೇ ತೋತಿಗೆ ಗಿಡಗಳು ಕೂಡ್ತಿದ್ದೆವು. ಅಲ್ಲಿ ಕೂಡ್ತಿದ್ದೆವು ನಾವು. ಜಾಂಟಿ ಅಸಲ್ ಅಂದ್ರೆ ಸೆಂಟ್ ಥಾಮಸ್ ಅಡ್ಮಿಷನ್ ಇತ್ತು. ಬಟ್ ಶಾಲಿ ಎಲ್ಲ ಇಲ್ಲೇ 12 ಸ್ಕೂಲ್ದಾಗೆ ಆಗ್ಯದ. ಒಂದು ಒಟ್ಟು ಇಲ್ಲೇ ಕಲ್ತಾನ, ಇಲ್ಲೇ ಬೆಳೆದಾನ. ವಿಡಿಯೋ ಬಿ ಇಲ್ಲೇ ಮಾಡತ್ತಿದ್ದೇವೆ ನಾವು. ಮಾತಾಡೋನು ಇಲ್ಲಿ ಬಂದಿಲ್ಲ, ಹಳಿನ ಬಂದು ಅಂತ ನಾ ಬಿ ಬಾಳ ಮಿಸ್ ಮಾಡ್ಕೊಳತ್ತೆ ನಮ್ಮ ಮೊಟ್ಟಿಗೆ. ಅವ್ನ್ ಬಿ ಹಳಿನ ಬಾಳ ಸ್ಕೂಲ್ ಹಿಂದೆಲ್ಲ ಬಾಳ ಮಿಸ್ ಮಾಡ್ಕೊಳತ್ತೆ. ಹೆಂಗಂದ್ರೆ ಭಾಳ ವರ್ಷಗಳಾದು ಸ್ಕೂಲ್ನಾಗ ಸ್ವಲ್ಪ ಸ್ಟ್ರೆಂತ್ ಅದು ಕಮ್ಮಿ ಆಗಿತ್ತು. ಈಗ ಮತ್ತೆ ಸ್ಟ್ರೆಂತ್ ಪೈಲೆಗಪ್ಲೆ ಆಗ್ಲತ್ತದ. ಮತ್ತು ಸ್ಪೋರ್ಟ್ಸ್ ಆ್ಯಕ್ಟಿವಿಟೀಸು, ಫಂಕ್ಷನ್ಸು ಎಲ್ಲ ಕರೆಕ್ಟಾಗಿ ಆಗ್ಲತ್ತದ. ಎಷ್ಟೋ ವರ್ಷಗಳ ಮೇಲೆ ಏನಂತ ಅಂದ್ರೆ ಕಲರು ಅಂದ್ರೆ ಪೂರ ಸ್ಕೂಲ್ ಹೆಂಗೆ ಅಂದ್ರೆ ಒಂಥರ ಬೆಳಕಿಲ್ದಪ್ಲೆ ಆಗಿತ್ತು. ಸೊ ಮತ್ತು ಅದಕ್ಕೆಲ್ಲ ಕ್ಲೀನ್ ಮಾಡಿಸಿ ಮತ್ತು ಪೇಂಟ್ ಎಲ್ಲ ಹೊಡಿಸಿ ಮತ್ತು ಒಂದು ಸ್ಕೂಲ್ದಾಗ ಬೆಳಕು ಬಂದಂಗೆ ಆಗ್ಯದ. ಸೊ ರೀಸೆಂಟಾಗಿ ಒಂದು ಕ್ರಿಸ್ಮಸ್ ಫಂಕ್ಷನ್ ಬಿ ಸೆಲೆಬ್ರೇಷನ್ ಮಾಡಿದೆವು. ಸೊ 12 ಸ್ಕೂಲ್ದಾಗ ಕಲ್ತು ಹೋಗಿನವ್ರು ಹರ, ಕಲ್ತಿದ್ದು ದೊಡ್ಡ ಲೆವೆಲ್ದಾಗ ಭೀ ಹರ, ಸಣ್ಣ ಲೆವೆಲ್ದಾಗ ಭೀ ಹರ. ಸೊ ಎಷ್ಟೊಂದು ಮಂದಿ ನೀವು ಅಪಾಯಿಂಟ್ಮೆಂಟ್ ಅಂದ್ರೆ ಗೌರ್ಮೆಂಟ್ ಅಪಾಯಿಂಟ್ಮೆಂಟ್ಸ್ ಆಯಿತು ಅಲ್ಲೇ ಕಲ್ತಿನೋರ್ದು, ಅವರಿಗೆಲ್ಲ ಕರೆಸಿ ಶಾಲು ಹೂವಿನಾರ ಹಾಕಿ ಒಂದು ಆನರ್ ಅಂತಾರೆ. ಹಿಂಗೇನಂತಾರೆ ಆನರ್ ಅಂತಾರೆ ಏನಂತಾರೆ ಅಷ್ಟು ಗೊತ್ತಿಲ್ಲ. ಅವರಿಗೆಲ್ಲ ಒಂಥರ ಹಿಂಗೆ ಕರೆದು ಒಂದು ರೆಸ್ಪೆಕ್ಟ್ ಶೋ ಮಾಡಿ. ಸೊ ಅವ್ರೂ ಸ್ಕೂಲಿಗೆ ಒಂಥರ ಹಿಂಗೆ ರೆಸ್ಪೆಕ್ಟ್ ಶೋ ಮಾಡಕ್ಕಂತ ಹೇಳಿ ಬಂದರು. ಅವ್ರು ಪ್ರೀತಿ ತೋರ್ಸ್ಲಕ್ಕೆ ಸ್ಕೂಲಿಗೆ ಬಂದರು, ಫಂಕ್ಷನಿಗೆ ಅಟೆಂಡ್ ಆದರು. ಎಷ್ಟೋ ಜನ ಬರಬೇಕಿದ್ದಿತ್ತು, ಇನ್ವೈಟ್ ಮಾಡಿದ್ರೆ ಭೀ ಬಂದಿಲ್ಲ. ಸೊ ಯಾಕೆ ಚಾನ್ಸ್ ಮಿಸ್ ಮಾಡ್ಕೊಂಡ್ರೆ ನಿಮಗೆ ಭೀ ಶಾಲು ಹೂವಿನಾರ ಹಾಕ್ತಿರು. ಸೊ ಏನಿಲ್ಲ, ನೆಕ್ಸ್ಟ್ ಟೈಮ್ ಬರ್ರಿ ನೆನಪಿಲಿ. ಮತ್ತು ಬಿರಿಯಾನಿ ಎಲ್ಲ ಮಾಡಿ ಮಸ್ತ್ ಬಾಕ್ಸ್ ಹಚ್ಚಿ ಎಲ್ಲ ಸ್ಕೂಲ್ನಾಗ ಆ್ಯಕ್ಟಿವಿಟೀಸ್ ಮಾಡಿ, ಡ್ಯಾನ್ಸು, ಸ್ಪೀಚು ಮತ್ತು ಸ್ಪೋರ್ಟ್ಸ್ ಆಡಿದ್ರು. ಸ್ಪೋರ್ಟ್ಸ್ ಆಡಿ ಪರ್ಗಳೆಲ್ಲ ಫುಲ್ ಖುಷಿಯಾಗಿ. ಎಷ್ಟೋ ವರ್ಷಗಳ ಆದ್ಮೇಲೆ ಈ ಟೈಪ್ ಸೆಲೆಬ್ರೇಷನ್ ಅದಾಯಿತು, ಚಂದ ಅನ್ನಿಸ್ತು ಅಂತ. ಮತ್ತೇನು ಹೇಳಿ ಅಲ್ಲತ್ತೇನ. ಸೊ ಸಿ ಯು ಇನ್ ದ ನೆಕ್ಸ್ಟ್ ಒನ್. ಏ ಬಾಯ್ ಹೇಳೋ
भाई ये भाई ये भाई ये भाई ये भाई